ವಿದ್ಯಾಸಂಸ್ಥೆಗಳು ಪರಂಗಿಪೇಟೆ ಇಲ್ಲಿನ ಶಾಲಾ ವಾರ್ಷಿಕೋತ್ಸವ ಮತ್ತು ಮಕ್ಕಳ ಹೆತ್ತವರ ದಿನಾಚರಣೆ ಸಮಾರೋಪ ಸಮಾರಂಭ ನಡೆಯಿತು. ಶ್ರೀರಾಮ ವಿದ್ಯಾಸಂಸ್ಥೆಯ ಆಡಳಿತದಲ್ಲಿರುವ ಅನುದಾನಿತ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀರಾಮ ಪ್ರೌಢಶಾಲೆ ಹಾಗೂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಗಳ ವಾರ್ಷಿಕೋತ್ಸವ ಹಾಗೂ ಪೋಷಕರ ದಿನಾಚರಣೆ ಸಮಾರೋಪ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಸಂಸದ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾಗವಹಿಸಿದರು. ನಮ್ಮ ಜಿಲ್ಲೆಯಲ್ಲಿ 100 ವರ್ಷಗಳನ್ನು ಕಂಡ ಹಲವಾರು ಶಾಲೆಗಳಲ್ಲಿ ಇದು ಒಂದು. ಶತಮಾನಗಳನ್ನು ಕಂಡಿರತಕ್ಕಂಥ ಶಾಲೆಗಳಿದ್ದಾವೆ. ಯೋಚನೆ ಮಾಡಬೇಕಾದ್ದು ಏನು ಅಂತ ಕೇಳಿದ್ರೆ, ನಮ್ಮ ಜಿಲ್ಲೆ ಶಿಕ್ಷಣದ ಕಾಶಿ ಹೌದು. ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿರುವ ಜಿಲ್ಲೆ ಯಾವುದು ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಆದರೆ 100 ವರ್ಷಗಳ ಹಿಂದೆ ವಿದ್ಯುತ್ತೇ ಕಾಣದೇ ಇರತಕ್ಕಂಥ ಗ್ರಾಮದಲ್ಲಿ, ರಸ್ತೆಗಳೇ ಇಲ್ಲದೇ ಇರತಕ್ಕಂಥ ಈ ಮೂಲಭೂತ ಸೌಕರ್ಯಗಳನ್ನು ಕಾಣದೇ ಇರತಕ್ಕಂಥ ಊರಿನಲ್ಲಿ, ಬಡತನಗಳೇ ಇರತಕ್ಕಂಥ ಸಂದರ್ಭದಲ್ಲಿ, ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನಮ್ಮೂರಿಗೆ ಶಿಕ್ಷಣ ಸಂಸ್ಥೆ ಬೇಕು, ನಮ್ಮ ಊರಿನ ಜನ ಜ್ಞಾನವಂತರಾಗಬೇಕು ಅಂತ ಈ ಶಾಲೆಯನ್ನ ತೆರೆದ್ರಲ್ಲ, ಅವರಿಗೆ ನಾವು ಅಭಿನಂದನೆ ಮತ್ತು ಪ್ರಣಾಮಗಳನ್ನು. ಈ ವೇಳೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎಕೆ ಜಯರಾಮ್ ಶೆಟ್ಟಿ, ಶಾಲಾ ಸಂಚಾಲಕರಾದ ಗೋವಿಂದ ಶೆಣೋಯ್, ಸೇವಾಂಜಲಿ ಪ್ರತಿಷ್ಠಾನ ಆಡಳಿತದ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ, ಪ್ರದೀಪ್ ಶೆಟ್ಟಿ ಅದ್ಯಾರ್ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು.